ಇವತ್ತು ನಾನು ಸಣ್ಣವರಿಂದ ದೊಡ್ಡವ್ರ ಮಟ್ಟ ಎಲ್ಲರಿಗೂ ಪರ್ಫೆಕ್ಟ್ ಆಗುವಂಥ 2 ಬ್ಯೂಟಿಫುಲ್ ರೆಸಿಪಿನ ತೊಗೊಂಡು ಬಂದೀನಿ. ಗಿಲ್ಟ್ ಫ್ರೀ, ಶುಗರ್ ಫ್ರೀ, ಆರಾಮಾಗಿ ಎಲ್ಲರೂ ತಿನ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೆ ನೀವು ಇದನ್ನು ಡೈಲಿ ಸ್ನ್ಯಾಕ್ಸ್ ರೂಪದಾಗ ಕೊಡ್ರಿ. ಹಾಳು ಮುಳು ಕೊಡೋಕ್ಕಿಂತ ಇದು ಕೊಡೋದ್ರಿಂದ ಭಾಳ ಬೆನಿಫಿಟ್. ಯಾವುದಪ್ಪ ಅಂತಂದ್ರೆ ಈ ಜೂನ್ ಜುಲೈ ತಿಂಗಳದೊಳಗೆ ವರ್ಷಕ್ಕೆ ಒಂದು ಸರಿ ಸಿಗುವಂಥ ಈ ನೇರಳೆ ಹಣ್ಣಿನ ಕತೆ ಕೇಳಿರಲ್ಲ, ಮೊಸಳೆ ಮತ್ತು ಕೋತಿಯ ಕತೆ. ನೇರಳೆ ಹಣ್ಣಿನಿಂದ ಅವರಿಬ್ಬರು ಗೆಳೆತನ ಹೆಂಗೆ ಬೆಳೀತು, ಏನೇನಾಯಿತು ಅಂಥೇಳಿ ಆ ನೇರಳೆ ಹಣ್ಣಿನ ಬಗ್ಗೆನ ಮಾತಾಡತ್ತೇನೆ ರೀಪ್ಪ. ಬ್ಯೂಟಿಫುಲ್ ಆದಂಥ, ಟೇಸ್ಟಿ ಆದಂಥ, ಯಮ್ಮಿ ಆದಂಥ ಮಕ್ಕಳ ಫೇವ್ರೆಟ್ ಐಸ್ ಕ್ರೀಮ್ ಪ್ಲಸ್ ಒಂದು ಬ್ಯೂಟಿಫುಲ್ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ಕೊಂಡಿರೋವಂಥ ಒಂದು ಲಡ್ಡು ರೆಸಿಪಿನ ತೊಗೊಂಡು ಬಂದೀನಿ. ಆರಾಮಾಗಿ ತಿನ್ನಿರಿ. ಇದನ್ನು ಹೆಂಗೆ ಮಾಡೋದು ಮತ್ತು ಈ ನೇರಳೆ ಹಣ್ಣಿನಕ್ಕಿಂತನೂ ಇದರ ಬೀಜದಿಂದ ಏನೇನೆಲ್ಲ ಬೆನಿಫಿಟ್ಸ್ ಐತಿ ಅನ್ನೋದನ್ನು ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಫಸ್ಟಿಗೆ ಏನು ಮಾಡಿಬಿಡೋನು, ನೇರಳೆ ಹಣ್ಣು ತೊಗೊಂಡು ಬಂದುಬಿಡೋನು. ಅದನ್ನು ಸ್ವಚ್ಛಂಗಿ ಉಪ್ಪು ಹಾಕಿ ಚಂದಂಗಿ ತೊಳ್ಕೊಬೇಕು. ಕಂಪಲ್ಸರಿ ಉಪ್ಪು ಹಾಕೇನ ತೊಳ್ಕೊಬೇಕು. ಅದರೊಳಗಿಂದ ಗಲೀಜೆಲ್ಲ ಹೋಗಿ ಬಿಡ್ತೈತಿ. ಹಿಂಗೆ ತೊಳ್ಕೊಂಡ ಮೇಲೆ ಏನು ಮಾಡಿಬಿಡ್ರಿ, ಒಂದು ಚಾಕು ಸಹಾಯದಿಂದ ಅದರ ಮ್ಯಾಲಿನ ಚರ್ಮ ಎಲ್ಲ ಸ್ವಚ್ಛಂಗಿ ತೆಗೆದು ಬಿಡ್ರಿ. ತೆಗೆದ ಬೀಜನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಈ ಬೀಜನ ಏನು ಮಾಡಬೇಕಪ್ಪ ಅಂದ್ರೆ ಚಂದಂಗಿ ಒಣಗಿಸ್ಕೋಬೇಕು. ಈಗ ನನಗೂ ಗೊತ್ತೈತಿ ಈಗ ಅಂಥ ಪರಿ ಏನು ಬಿಸಿಲಿಲ್ಲತ್ತ, ಬಟ್ ಪರವಾಗಿಲ್ಲ, ದಿನ ಭಾಳ ಆದ್ರೂ ನಡಿತೈತಿ. ಒಮ್ಮೆ ಜಾಸ್ತಿ ತೊಗೊಂಡು ಬಂದು ಏನು ಮಾಡಿಬಿಡ್ರಿ, ಆ ಬೀಜನ ಚಂದಂಗೆ ಒಣಗಿಸ್ಕೊರಿ. ಹಿಂಗೆ ಎಲ್ಲ ಹಣ್ಣು ನೀವು ತೆಗೆದು ಸೈಡಿಗೆ ಇಟ್ಕೊಂಡು ಬಿಡ್ರಿ. ಈ ಬೀಜನ ಇವಾಗ ಏನು ಮಾಡೋನು, ಒಣಗಾಕ ಹೊರಗೆ ಹಾಕಿ ಬಿಡೋನು. ಇದ್ರೊಳಗೆ ಏನಿರ್ತೈತಿ ಅಂದ್ರೆ ಹಸಿರು ಕಲರ್ ಅಂತ ಬೀಜ ಇರ್ತೈತಿ, ಅದು ಭಾಳ ಇಂಪಾರ್ಟೆಂಟ್. ಇನ್ನು ಇದು ಕಟ್ ಮಾಡ್ಕೊಂಡಿರೋ ಹಣ್ಣು ಭಾಳ ಹೆಲ್ಪ್ಫುಲ್ ನೋಡ್ರಿ. ಅದಕ್ಕೆ ಏನು ಮಾಡೋನು, ಒಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಂಡು ಬಿಡೋನು. ಚಂದಂಗೆ ಕಟ್ ಮಾಡ್ಕೊಂಡಿರೋದು ಎಲ್ಲನೂ ಹಾಕ್ಕೊಂಡು ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಒಮ್ಮೆನೂ ಮಾಡಿಟ್ಕೋಬೋದು, ಇಲ್ಲ ಸ್ವಲ್ಪನೂ ಮಾಡಿಟ್ಕೋಬೋದು. ನಾ ಜಾಸ್ತಿ ತೊಗೊಂಡು ಬಂದು ಒಮ್ಮೆ ಬೀಜ ರೆಡಿ ಮಾಡ್ಕೊಂಡು ಬಿಟ್ಟೇನಿ. ಇದಕ್ಕೆ ನಾ ಇಲ್ಲಿ ಏನು ಮಾಡ್ತೀನಿ, 2 ರಿಂದ 3 ಚಮಚ ಮನ್ಯಾಗ ರೆಡಿ ಮಾಡಿದಂಥ ಡೇಟ್ಸ್ ಸಿರಪ್ ಹಾಕ್ತೀನಿ. ಡೇಟ್ ಸಿರಪ್ ರೆಸಿಪಿ ಬೇಕಾತಂದ್ರೆ ಕಮೆಂಟ್ದಾಗ ತಿಳಿಸ್ರಿ, ನಾ ಅದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ವರ್ಷದೊಳಗಿನ ಮಕ್ಕಳಿದ್ರಂದ್ರೆ ಉಪ್ಪು ಹಾಕಕ್ಕೆ ಹೋಗಬೇಡ್ರಿ. ಸ್ವಲ್ಪ ಆಮ್ಚೂರು ಪೌಡ್ರನ್ನ ಇಲ್ಲಿ ಹಾಕೀನಿ ಟೇಸ್ಟಿಗಿರಲಿ ಅಂತ ಹೇಳಿಬಿಟ್ಟೆ. ಆಮ್ಚೂರು ಪೌಡ್ರ್ ಒಳಗೆ ಶುಂಠಿ ಅದು ಎಲ್ಲ ಇರೋದ್ರಿಂದ ಕೆಮ್ಮ ನೆಗಡಿ ಆಗ್ಲಾರ್ದಂಗೆ ಅದು ತಡೆಗಟ್ತೈತಿ. ಹಿಂಗೆ ಇದನ್ನು ಏನು ರುಬ್ಕೊಂಡು ಬಂದು ಬಿಡ್ತಿರಲ್ಲ ಮಿಕ್ಸರ್ ಜಾರ್ದಾಗ ಹಾಕ್ಕೊಂಡು, ನಾ ಇಲ್ಲೇ ನೀರಿಲ್ದ ಮಾಡೇನ ನೆನಪಿಟ್ಕೊರಿ. ಒಂದು ಹನಿನೂ ನೀರನ್ನ ನಾನು ಇಲ್ಲಿ ಹಾಕ್ಲಾರ್ದನ ನಾನು ಈ ಪ್ಯೂರಿನ ರೆಡಿ ಮಾಡ್ಕೊಂಡೇನಿ. ಹಿಂಗೆ ಐಸ್ ಕ್ರೀಮ್ದು ಏನು ನಿಮ್ಮ ಸ್ಯಾಚೆ ಇರ್ತಾವಲ್ಲ ಅದ್ರಾಗ, ಇಲ್ಲ ಮನ್ಯಾಗ ಗ್ಲಾಸ್ ಇರ್ತಾವಲ್ಲ ಅದ್ರಾಗ ಹಿಂಗೆ ಹಾಕಿ ಒಂದು 4-5 ತಾಸು ಏನು ಮಾಡ್ಬೇಕಂದ್ರೆ ಫ್ರಿಜ್ಜಿನಾಗ ಇಟ್ಟುಬಿಡ್ಬೇಕು. ಇದನ್ನು ಭಾರಿ ಟೇಸ್ಟಿ ಆದಂಥ ಐಸ್ ಕ್ರೀಮ್ ರೆಡಿ ಆಗಿಬಿಡ್ತೈತಿ. ಇದಕ್ಕೆ ಏನು ಸಕ್ರೆ ಗಿಕ್ರಿ ಏನು ಬೇಡ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ರುಚಿ ಅಂತೂ ಏಕದಮ್ ಇರ್ತೈತಿ. ನೀವು ಒಂದ್ಸತಿ ತಿಂದ್ರಪ್ಪ ಅಂದ್ರೆ ಮಕ್ಕಳ ಜೊತೆ ನೀವು ಶೇರ ಮಾಡೋಂಗಿಲ್ಲ, ಬರೀ ನೀವೇ ತಿಂತೀರಿ. ಹಾಳು ಮೂಳು ತಿನ್ನೋಕ್ಕಿಂತ ಇಂಥವು ಮಾಡ್ಕೊಂಡ ಸ್ನ್ಯಾಕ್ಸ್ ಟೈಮ್ನಾಗ, ಇಲ್ಲ 11 o'clock ಅದು ಒಂದು ಚಿಕ್ಕ ಪುಟ್ಟ ಹಸು ಹಾಕವಲ್ಲ ಆವಾಗ ತಿಂದ್ರೆ ಭಾಳ ಮಸ್ತ್ ಇರ್ತೈತಿ ನೋಡ್ರಿ. ನೇರಳೆ ಹಣ್ಣು ಮೇನ್ ಏನಪ್ಪ ಅಂದ್ರೆ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡೋಕೆ, ಮತ್ತು ಚರ್ಮದ ಕಾಂತಿನ ಹೆಚ್ಚಿಸಾಕ ನೇರಳೆ ಹಣ್ಣು ಭಾಳನೇ ಇಂಪಾರ್ಟೆಂಟ್. ಅಷ್ಟೇ ಅಲ್ದ ಜೀರ್ಣಕ್ರಿಯೆಗೂ
ಭಾಳ ಇಂಪಾರ್ಟೆಂಟ್ ಇದೆ. ವರ್ಷದಾಗ ಒಂದೇ ಸತಿ ಸಿಗುವಂಥ ಹಣ್ಣಿನ ಮಜಾನ ತೊಗೊಂಡ್ರೆ ಭಾಳ ಮಸ್ತ್ ಇರ್ತೈತಿ. ಮತ್ತು ಸೀಸ್ನಲ್ ಫ್ರೂಟ್ಸ್ಗಳನ್ನು ನಾವು ತಿನ್ನೋದ್ರಿಂದ ಏನಾಗ್ತೈತಿ, ಆಯಾ ಟೈಮಿಗೆ ಬೇಕಾದಂಥ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ನಮ್ಮ ದೇಹನ ಸೇರ್ತೈತಿ. ಇನ್ನು ಇದೆಲ್ಲ ಒಣಗಿಸ್ಕೊಂಡ ಇಲ್ಲಿ ನೋಡ್ರಿ ಬೀಜ ರೆಡಿ ಆಗಿಬಿಟ್ಟಿದ್ದು ಹಿಂಗೆ ಒಳಗೆ ಹಸಿರು ಕಲರ್ ಇರ್ತಾವೆ, ಭಾಳ ಕೆಟ್ಟ ಇವು ಒಣಗಿ ಬಿಟ್ಟಿದ್ದು. ಒಣಗಿಲ್ಲಪ್ಪ ಅಂತಂದ್ರೆ ಹಂಚಿನಾಗ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ರಿ. ಅದ್ರ ಜೊತೆ ನಾ ಇಲ್ಲೇ ಗೋಡಂಬಿ, ಸ್ವಲ್ಪ ಖರ್ಜೂರ ತೊಗೊಂಡೇನಿ, ಅಕ್ರೋಟ್ ತೊಗೊಂಡೇನಿ, ಬಾದಾಮ್ ತೊಗೊಂಡೇನಿ, ಕೋಕೋ ಪೌಡರ್ ತೊಗೊಂಡೇನಿ, ಹಂಗೆ ಮನ್ಯಾಗ ಮಾಡಿದಂಥ ಡೇಟ್ಸ್ ಸಿರಪ್ಪನ್ನು ನಾನಿಲ್ಲಿ ತೊಗೊಂಡೇನಿ. ಸೊ ಆಲ್ರೆಡಿ ಹೇಳ್ದಂಗೆ ನಿಮಗೆ ಡೇಟ್ ಸಿರಪ್ ಹೆಂಗೆ ಮಾಡೋದು ರೆಸಿಪಿ ಬೇಕಾಗಿತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಈಗ ಇವ್ನು ಏನು ಮಾಡೋನು ಎಲ್ಲತ್ರನು ಸಣ್ಣಂಗೆ ಏನು ಮಾಡೋನು ಚಾಪ್ ಮಾಡ್ಕೊಂಬಿಡೋನು. ನಿಮಗೆ ಚಾಪ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಮಿಕ್ಸರ್ದಾಗ ಹಾಕಿ ಪಲ್ಸ್ ಮೋಡ್ನಾಗ ಒಂದ್ಸತಿ ತಿರುಗಿಸ್ರಂದ್ರೆ ಸಾಕು, ಭಾಳ ಕೆಟ್ಟ ಎಲ್ಲನೂ ಸಣ್ಣ ಆಗಿಬಿಡ್ತಾವೆ. ಮತ್ತು ಹಿಂಗೆ ಸಣ್ಣ ಮಾಡ್ಕೊಳ್ಳಿಲ್ಲ, ಪುಡಿ ಮಾಡ್ಕೋದಿದ್ರೆ ಪುಡಿನೂ ಮಾಡ್ಕೋಬೋದು. ಸಣ್ಣ ಮಕ್ಕಳಿದ್ದು ಅಂದ್ರೆ ಪುಡಿ ಮಾಡ್ಕೊಂಡ್ರು ಭಾಳ ಟೇಸ್ಟ್ ಆಗ್ತೈತಿ. ಬಟ್ ನಮ್ಮ ದೊಡ್ಡಕ್ಕಿಗೆ ಏನಂದ್ರೆ ಒಂದು ಸ್ವಲ್ಪ ಬಾಯಾಗವ ಗೋಡಂಬಿ ಅದು ಸಿಗ್ಬೇಕಂದ್ರೆ ಆಕಿಗೆ ಇಷ್ಟ ಆಗ್ತೈತಿ, ಇಲ್ಲಾಂದ್ರೆ ಇಷ್ಟ ಆಗಂಗಿಲ್ಲ. ಬಟ್ ಸಣ್ಣಕ್ಕಿಗೆ ಏನೈತಿ ಫುಲ್ ಮಿಕ್ಸರ್ದಾಗ ಹಾಕಿ ನುಣ್ಣಗೆ ಮಾಡಿ ಕೋಕೋ ಪೌಡ್ರ್ ಹಾಕಿ ಅದನ್ನೆಲ್ಲ ಹಾಕಿ ಒಂದು ಸಪ್ರೇಟ್ ಮಾಡ್ಬೇಕು. ಅದೊಂದು ದೊಡ್ಡ ಕೆಲಸನ, ಎಲ್ಲರ ಮನ್ಯಾಗೂ ಹಂಗೆ ಇರ್ತೈತಿ. ದಟ್ ಈಸ್ ಪಾರ್ಟ್ ಆಫ್ ದ ಮ್ಯಾಟರ್. ಸೊ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಹಿಂಗೆ ರೆಡಿ ಮಾಡ್ಕೊಂಡು, ಬಾದಾಮನ್ನು ರೆಡಿ ಮಾಡ್ಕೊಂಡು, ಅಕ್ರೋಟು ರೆಡಿ ಮಾಡ್ಕೊಂಡು, ಎಲ್ಲನೂ ಏನು ಮಾಡೋಣಪ್ಪ ಅಂದ್ರೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಏನಂದ್ರೆ ಖರ್ಜೂರ ತೊಗೊಂಡೇನಿ. ಯಾಕಪ್ಪ ಅಂದ್ರೆ ಅವ್ರನ್ನೂ ಸಣ್ಣಂಗೆ ಕಟ್ ಮಾಡ್ತೇನೆ. ಬಟ್ ಸ್ವೀಟ್ನೆಸ್ಸಿಗೆ ನಾ ಇಲ್ಲಿ ಏನು ಮಾಡೇನಂದ್ರೆ ಖರ್ಜೂರದ ಸಿರಪ್ ಏನು ಮನ್ಯಾಗ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಯೂಸ್ ಮಾಡಕತ್ತೇನೆ. ನಿಮ್ಮ ಹತ್ರ ಏನಾದರೂ ಖರ್ಜೂರದ ಸಿರಪ್ ನೀವು ಮನ್ಯಾಗ ರೆಡಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಲಯನ್ ಡೇಟ್ಸ್ ಸಿರಪ್ನ ನೀವು ಯೂಸ್ ಮಾಡ್ಕೋಬಹುದು. ಅದು ಒಂದು ಒಳ್ಳೆ ಬ್ರ್ಯಾಂಡ್, ಚಲೋ ಕ್ವಾಲಿಟಿ ಸಿಗ್ತೈತಿ. ಬಟ್ ನನ್ನ ಕೇಳೋದಾದ್ರೆ ಮನ್ಯಾಗ ಏನು ಒಂದು ಅರ್ಧ ತಾಸು ನೀವು ಸ್ಪೆಂಡ್ ಮಾಡಿದ್ರೆ ಅದು ರೆಡಿಯಾಗಿ ಬಿಡ್ತೈತಿ. ಸೊ ಹಿಂಗೆ ಇದನ್ನು ಎಲ್ಲನೂ ರೆಡಿ ಮಾಡ್ಕೊಂಡ ಒಂದು ಸೈಡಿಗೆ ನೀವೇನು ಮಾಡಬೇಕು, ಎತ್ತಿಟ್ಕೋಬೇಕು. ಇವಾಗ ನಾವು ಮಕ್ಕಳಿಗೆ ಮೇನ್ ಏನಪ್ಪ ಅಂದ್ರೆ ವೇಟ್ ಮ್ಯಾನೇಜ್ಮೆಂಟ, ಅವ್ರ ತೂಕ ಚೆನ್ನಾಗಾಗಲಿ, ಬೆಳವಣಿಗೆ ಚೆನ್ನಾಗಾಗಲಿ ಅನ್ನೋ ರೀಸನ್ಗೆ ನಾವು ಇದನ್ನು ಕೊಡ್ತಿರೋದ್ರಿಂದ ಇದಕ್ಕೆ ಒಂದು ನೀವೇನಪ್ಪ ಅಂದ್ರೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಸೇರಿಸ್ಕೋಬೇಕಾಗ್ತೈತಿ. ಆ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತಂದ್ರೆ ಹುರಿಗಡಲೆ, ಸತು ಅಂತೇನು ಕರೀತಾರಲ್ಲ ಅದು. ಸೊ ಯಾಕೆ ಅದನ್ನು ಸೇರಿಸ್ಕೋಬೇಕಂದ್ರೆ ಮಕ್ಕಳದು ಭಾಳ ಬೆಳವಣಿಗೆ ಒಳ್ಳೇದಾಗ್ತೈತಿ. ಸೊ ಅದ್ರದ್ದು ಡೀಟೇಲ್ಡ್ ಬೆನಿಫಿಟ್ಸ್ನ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸ್ದಾಗ ಹೇಳೀನಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ, ಒಂದ್ಸತಿ ನೀವು ಅದನ್ನು ಚೆಕ್ ಮಾಡ್ಕೊರಿ. ಹಿಂಗೆ ಹುರಿಗಡಲೆ ಎಲ್ಲ ಸೊಪ್ಪಿ ಬಿಡಿಸ್ಕೊಂಡು ಏನು ಮಾಡೇನಿ ಚೆನ್ನಾಗಿ ಇಟ್ಕೊಂಡ್ಬಿಟ್ಟೇನಿ. ಇದನ್ನು 1 ಕಪ್. ಇದನ್ನೇನು ಹುರ್ಕೊಳ್ಳೋದು ಬೇಡ, ಡೈರೆಕ್ಟ್ ಮಿಕ್ಸರ್ಗೆ ಹಾಕೊಂಡ್ಬಿಡ್ರಿ. ಇದ್ರ ಜೊತೆನೇ ನಾ ಇಲ್ಲೇನು ಒಂದು 4-5 ಸ್ಪೂನಷ್ಟು ಕೋಕೋ ಪೌಡ್ರ್, 100% ಕೋಕೋ ಪೌಡ್ರ್, ಒಂಚೂರು ಸ್ವೀಟ್ನೆಸ್ ಇಲ್ಲ, ಫುಲ್ ಡಾರ್ಕ್ ಕೋಕೋ ಅದು. ಸೊ ಅದನ್ನು ನಾನು ಇಲ್ಲಿ ತೊಗೊಂಡು ಏನು ಮಾಡತ್ತೇನೆ, ಚೆಂದಾಗಿ ಮಿಕ್ಸಿಗೆ ಹಾಕ್ಕೊಳತ್ತೇನೆ. ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಹಾಕಿ, ಇದೇನು ನಮ್ಮದು ಡೇಟ್ಸ್ ಸಿರಪ್ ಇರ್ತೈತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸ್ ಮಾಡ್ಕೋಬೇಕು. ಸೊ ಡೇಟ್ಸ್ ಸಿರಪ್ನ ನಿಮ್ಮ ಸ್ವೀಟ್ನೆಸ್ಸಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಸ್ವೀಟ್ನೆಸ್ಸಿಗೆ ಹೆಂಗೆ ತಿಂತಾರಲ್ಲ ಅದ್ರ ಪ್ರಕಾರ ನೀವು ವೇರಿಯೇಷನ್ ಮಾಡ್ಕೋಬೋದು. ನಮ್ಮ ಮನ್ಯಾಗ ನಾವು ಅಷ್ಟು ಜಾಸ್ತಿ ಸ್ವೀಟ್ ತಿನ್ನದೇ ಇರೋ ಕಾರಣಕ್ಕೆ ನಾ ಇಲ್ಲಿ ಸ್ವಲ್ಪನ ತೊಗೊಂಡೇನಿ. ಸೊ ನೀವು ಬೇಕಾದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಿದ್ರಿ, ಮಕ್ಕಳು ಸ್ವೀಟ್ ಇಷ್ಟಪಡ್ತಿದ್ರಂದ್ರೆ ನೀವು ಅದನ್ನು ಜಾಸ್ತಿನೂ ತೊಗೋಬೋದು. ಇಲ್ಲಿ ನಾ ಹೆಂಗೆ ಕೋಕೋ ಪೌಡ್ರ್ ಯೂಸ್ ಮಾಡಿಲ್ಲ, ನೀವು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡು ಬಂದು ಈ ಥರ ರೆಡಿ ಮಾಡ್ಕೊಂಡ ಒಂದು ಶೇಪ್ ಇದು ಕೊಟ್ಟು ಆಮೇಲೆ ಡಾರ್ಕ್ ಚಾಕ್ಲೇಟ್ ಒಳಗೂ ನೀವು ಡಿಪ್ ಮಾಡ್ಕೋಬೋದು, ಡಿಪೆಂಡ್ಸ್ ಅಪಾನ್ ನೀವು. ಸೊ ಹೀಗೆಲ್ಲ ಚೆನ್ನಾಗಿ ಕಲಸಿದ ಮೇಲೆ ಇದೊಂದು ಡೋ ಶೇಪಿಗೆ ಬರ್ತೈತಿ. ಸೊ ನಾನಿಲ್ಲಿ ಏನು ಮಾಡತ್ತೇನೆ, ಸಣ್ಣ ಉಂಡೆ ಮಾಡ್ಕೊಳತ್ತೇನೆ. ಯಾಕಂದ್ರೆ ಆಕೆಗೆ ಡೈಲಿ ನಾನಿಲ್ಲಿ ಸ್ನ್ಯಾಕ್ಸ್ ರೂಪದಾಗ ಇದನ್ನು ಕೊಡ್ತೇನೆ. ಇದರಿಂದ ಅವಳ ದೇಹಕ್ಕೆ ಡ್ರೈ ಫ್ರೂಟ್ಸು ಸೇರ್ತೈತಿ, ನೇರಳೆ ಹಣ್ಣಿನ ಬೀಜಗಳು ಸೇರ್ತಾವೆ. ಸೊ ಮತ್ತು ಇದು ಕೆಡಂಗಿಲ್ಲ. ನೀವು ಸ್ವಲ್ಪ ಕೋಕೋ ಅದೆಲ್ಲ ಏನು ಮೆಲ್ಟ್ ಆಗಬಾರ್ದು ಅಂತಂದ್ರೆ ಫ್ರಿಜ್ಜಿನಾಗ ಇಟ್ಟರು ನಡಿತೈತಿ. ದೇಹಕ್ಕೆ ಭಾಳ ಒಳ್ಳೆಯದು, ಸ್ಪೆಷಲಿ ಇದು ಮಧುಮೇಹಕ್ಕೆ ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ಜಾಂಬೋಲಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ದೇಹದಾಗ ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತೈತಿ. ಅಷ್ಟೇ ಅಲ್ದ ರಕ್ತದೊತ್ತಡನ ಕಡಿಮೆ ಮಾಡ್ತೈತಿ. ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಭಾಳ ಜಾಸ್ತಿ ಇರ್ತೈತಿ. ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಏನೋ ಪ್ರಾಬ್ಲಮ್ ಇದ್ದರೂ ಇದು ಕಡಿಮೆ ಮಾಡ್ತೈತಿ, ಸ್ಪೆಷಲಿ ಕರಳೊಳಗೆ ಹುಣ್ಣಿದ್ರೆ. ಮತ್ತು ಇದ್ರೊಳಗಿರುವಂಥ ಫ್ಲವಿನಾಯ್ಡ್ ಅನ್ನೋ ಅಂಶದಿಂದ ಇದು ಫ್ರೀ ರ್ಯಾಡಿಕಲ್ಸ್ನೆಲ್ಲ ಕಡಿಮೆ ಮಾಡಿ ದೇಹದ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತೈತಿ, ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ದ ದೇಹದ ಮತ್ತು ಚರ್ಮದ ಹೊಳಪನ್ನು ಇದು ಚೆನ್ನಾಗಿ ನೋಡ್ಕೋತೈತಿ. ಮೇನ್ ಇದು ಬ್ಲಡ್ ಪ್ಯೂರಿಫೈ ಮಾಡ್ತೈತಿ, ಬ್ಲಡ್ನ ಡಿಟಾಕ್ಸಿಫಿಕೇಷನ್ ಮಾಡ್ತೈತಿ. ಅದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಬ್ಲಡ್ ಡಿಟಾಕ್ಸಿಫೈ ಆತಂದ್ರೆ ದೇಹದೊಳಗಿರೋ ಎಲ್ಲ ಹೊಲಸು ಹೋಗಿ ಆರೋಗ್ಯ ಆಟೋಮೆಟಿಕ್ ಸುಧಾರಣೆ ಆಗ್ತೈತಿ. ಸೊ ನೀವು ಇದನ್ನ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ಹೇಳ್ರಿ. ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, and thank you so much for watching.